ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. 2016ರ ಜಾತ್ರೆಯ ಲೆಕ್ಕಪತ್ರವನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸುವಂತೆ ಆಗ್ರಹ. 2027ರಲ್ಲಿ ನಡೆಯಲಿರುವ ಸಂಕೇಶ್ವರ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯ ಹಿನ್ನೆಲೆಯಲ್ಲಿ ಜಾತ್ರೆ ಆರಂಭಕ್ಕೂ ಮುನ್ನ 2016ರಲ್ಲಿ ನಡೆದ ಹಿಂದಿನ ಜಾತ್ರೆಯ ವೆಚ್ಚದ ಲೆಕ್ಕಪತ್ರವನ್ನು ಸಾರ್ವಜನಿಕರ ಮುಂದೆ ಮಂಡಿಸಬೇಕೆಂಬ ಆಗ್ರಹದೊಂದಿಗೆ ಕರೆಯಲಾದ ಸಭೆಯಲ್ಲಿ ಜಾತ್ರಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸುನೀಲ್ ಪರ್ವತರಾವ್ ಇವರು ಮಾತನಾಡಿದರು. ಈಗ ಮೊಟ್ಟ ಮೊದಲನೇದ ಸಾರ್ವಜನಿಕರಿಂದ ದೇಣಿಗೆ ಅಂದ್ರೆ 44,05,312 ರೂಪಾಯಿ ಆಗಿದೆ. ನಮಗಂದ್ರೆ ಇದೇನು ಡೌಟ್ ಅಂದ್ರೆ ಏನು, ಈಗ ನಾ ಮೊದಲು ಸ್ಟ್ರೇಟ್ ವೇ ಫಸ್ಟ್ ಇದನ್ನ ಹೇಳ್ತೇನೆ, ಆಮ್ಯಾಗ ಮತ್ತೆ ಮುಂದೆ ಹೋಗ್ತೇನೆ. ಈಗ ಒಬ್ರು ಅಂದ್ರೆ ಜೇಕಕ್ಕೆ 21 ಲಕ್ಷ ಠರಾಸಿದ್ರು, ಇಲ್ಲ 21 ಠರಾಸಿದ್ರು, ಅವ್ನು 17 ಲಕ್ಷ ಕೊಟ್ಟ. ಆಮ್ಯಾಗ ನನಗೆ ಪೂರೈಸ್ಲಿಲ್ಲನ. ಆಮೇಲೆ ಇವು ಅಂಗಡಿಗಳು ಹಚ್ಚಿರಲ್ಲ 5 ಲಕ್ಷ ಆಗಿತ್ತು. 21, 5, 26 ಲಕ್ಷ ರೂಪಾಯಿ ಒಬ್ಬ ಜೇಕದವ ಅಂಗಡಿಯವ್ರು ಕೂಡಿ ಆ ಪಟ್ಟಿ ಆಗ್ತೈತಿ. ಆದ್ರೆ ಊರ್ ಮಂದಿ ಎಲ್ಲ ಕೂಡಿ ಬರೀ 44 ಲಕ್ಷ ರೂಪಾಯಿ ಪಟ್ಟಿ ತೋರಿಸಿದಾರೆ. ತೊಳಗೆ ನಾ ಸುಳ್ಳು ಐತೈತೆ ಹೇಳಾನಿಲ್ಲ, ನಮಗೆ ಕನ್ಫರ್ಮೇಷನ್ ಸಲುವಾಗಿ ರಸೀದಿ ಬುಕ್ ಕೊಡ್ರಿ ಅಂತೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ಕೋತೇವೆ. ಇನ್ನೂ ಅದೇ ಮೊದಲನೇ ವಿಷಯ ಅಂದ್ರೆ ಏನೀಗ ಮೊದಲನೇದು ನೋಡ್ರಿ, ಈ ಪೇಜ್ ಒಳಗೆ ಈ ಆ್ಯಕ್ಚುಲಿ ಈ ಜಾತ್ರೆ 2016 ಲೆಕ್ಕ ನಾವು ನೋಡಾಕದೇವು. 16 ಒಳಗೆ ಉಳ್ದದ್ದು ದುಡ್ಡು ಅಂದ್ರೆ ಎಷ್ಟು, ಇದು 57 ಲಕ್ಷ ಮತ್ತು 49 ಲಕ್ಷ ಮ್ಯಾಲ ಚಿಲ್ಲರ ಏನೈತಲ್ಲ ಅದನ್ನು ಮೈನಸ್ ಮಾಡ್ರೆ ಈ 16ನೇ ವರ್ಷದೊಳಗೆ 7,84,649 ರೂಪಾಯಿ ದುಡ್ಡು ಉಳ್ತಾವೆ. ಅದ್ರ ಒಳಗೆ ನಮಗೆ ತಿಳಿದ ಪ್ರಕಾರ ಮೂಲ ಪ್ರಕಾರ ಅದ್ರೊಳಗೆ 2.5 ಲಕ್ಷ ರೂಪಾಯಿ ಒಂದು ಖರ್ಚಾಗೈತಿ. ಆಮ್ಯಾಗ ಹೇಳ್ತೇನೆ ಅದು ಎದಕ್ಕೆ ಖರ್ಚಾಗೈತಿ. ಆಮೇಲೆ 5,34,649 ರೂಪಾಯಿ ಹಣ ಉಳಿದಿದ್ದು. ಅದು ಅಸಲು ಅಂದ್ರೆ ಹೆಂಗೈತಿದ 11 ವರ್ಷದಿಂದ 1 ಲಕ್ಷ ರೂಪಾಯಿ ಇತ್ತಂದ್ರೆ ಈಗ ಅದು 3 ಲಕ್ಷ ರೂಪಾಯಿ ಆಗ್ತೈತಿ ಬಡ್ಡಿ ಸೇರಿ. ನೀವು ಯಾರು ಲೆಕ್ಕ ಯಾರು ಕೇಳಿದ್ರು ನಾ ಲೆಕ್ಕ ನಿಮ್ಗೆ ಹೇಳ್ತೇನೆ ಯಾಕೆ ಆಗ್ತೈತಿ ಅಂದ್ರೆ ಅದ್ರ ಪ್ರಕಾರ ಹೇಳ್ತೇನೆ. ಅಂದ್ರೆ 1 ಲಕ್ಷ ಇತ್ತು, ನೀವು ಡಿಪಾಸಿಟ್ ಮಾಡಿದ್ರಿ 11 ವರ್ಷಕ್ಕೆ ಅದು 3 ಲಕ್ಷ ಆಗ್ತೈತಿ ಬಡ್ಡಿ. ಅಸಲು ಸಕಟ ಬರೀ ಬಡ್ಡಿ ಅಲ್ಲ, ಅಸಲು 1 ಲಕ್ಷ, 2 ಲಕ್ಷ ಬಡ್ಡಿ ಕೂಡಿ 3 ಲಕ್ಷ ಆಗ್ತದೆ. ಆ ಪ್ರಕಾರ ನಾವು ಲೆಕ್ಕ ಮಾಡಿವಿ. ಇದು 16,39,047 ರೂಪಾಯಿ ಆಗೈತಿ. ಮುಂದೆ ನಮಗೆ ಮೊದಲು ಹೇಳಿದ ಪ್ರಕಾರ 7 ಲಕ್ಷ ರೂಪಾಯಿ ಇವತ್ತು ಬ್ಯಾಲೆನ್ಸ್ ಐತೆ ಅಂತ ಹೇಳಿದ್ರು. ಆದ್ರೆ ಈ ಲೆಕ್ಕ ಪ್ರಕ್ರಿಯೆ ನಡೆದೈತಣ್ಣ. ಆ ರೊಕ್ಕ ಒಂದು ಸ್ವಲ್ಪ ಈ ಒಂದು ವಾರ ಒಳಗೆ ಹಡ್ದಾವ್ ಅಂದ್ರೆ ಏನ ಅವು ಹೆಚ್ಚಾಗಿದಾವ. ಈಗ ಈ ಲೆಕ್ಕ ಕೇಳಿದ ಕೂಡಲೇ ಅವ್ರ ರೊಕ್ಕ ಹೆಚ್ಚಾಕಿದಾವ. ನಾವು ಇಲ್ಲಿ 7 ಲಕ್ಷ ನಮ್ಗೆ ಹೇಳಿದ್ರ ಅಷ್ಟು ಬರ್ದೇವಿ. ಇದ್ರೊಳಗೆ ಡಿಫ್ರೆನ್ಸ್ ನೋಡ್ರಿ, ಈಗ ಈ 16 ಲಕ್ಷದಾಗ 7 ಲಕ್ಷ ತೆಗೆದ್ರೆ 9,39,047 ರೂಪಾಯಿ ಡಿಫ್ರೆನ್ಸ್ ಆಗ್ತೈತಿ ನಮ್ಮ ಪ್ರಕಾರ. ಇದು ಒಂದಾದ. ಎರಡನೇದು ಜೇಕ್ ಆಟಕ್ಕೆ 21 ಲಕ್ಷ ಠರಾಸಿದ್ರು, ಅವೇನೋ ಲಾಸ್ ಆಗೈತಿ ನನಗೆ ಅಷ್ಟು ಕೊಡಕ್ಕೆ ಆಗಂಗಿಲ್ಲ ಅಂತೇಳಿ ಒಂದು 17 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. ಅದನ್ನು ಈ ಎತ್ತೊಳಗೂ ಜಮಾ ಆಗಿಲ್ಲ ಜೇಕ್ ಆಟದ ದುಡ್ಡು ಅಂತೇಳಿ. ಆ ಸ್ಟೇಟ್ಮೆಂಟ್ದಾಗ ನೀವು ನೋಡ್ಬೋದು. 4ನೇ ನಂಬರ್ ಬಹುಮಾನಗಳ ವ್ಯತ್ಯಾಸ. ಅಲ್ಲಿ ಕೊಟ್ಟ ಬಹುಮಾನಗಳ ಬಲಗಡೆ ಬಾಜು ನೋಡ್ರಿ, ಅಲ್ಲಿ 10,60,235 ರೂಪಾಯಿ ಐತಿ. ಜಮಾ ಆಗಿದಾವು 7 ಲಕ್ಷ ರೂಪಾಯಿ. ಅಂದ್ರೆ ಅದು ಉಳಿತು 3,60,235 ರೂಪಾಯಿ ಇನ್ನೂ ಬರ್ತಕ್ಕದ್ದೈತಿ. ಅದ್ರದ್ದು ನಾವು 3 ಪಟ್ಟು 11 ವರ್ಷದಾಗ ಬಡ್ಡಿ ಹಿಡಿದ್ರೆ ಅದು 10,80,705 ರೂಪಾಯಿ ಆಗ್ತೈತಿ. ಆಮೇಲೆ ಇದೆಲ್ಲ ಇವು 3 ಐಟಮ್ಗಳು ಹಿಡಿದ್ರೆ ನಮ್ಮ ಪ್ರಕಾರ 70 ಲಕ್ಷ ರೂಪಾಯಿ ಅಂದ್ರೆ ಬಡ್ಡಿ ಸಕಟ್ ಹೇಳಾಗದೈತಿ. ಈಗ 70 ಲಕ್ಷ. ಈಗ ಏನಾಯ್ತು, ಈಗ ನಮ್ಮ ಬಾಜು ಎಲ್ಲ ಹೇಳಿದೀವಿ. ಆದ್ರೆ ಕೆಲವು ಮೂಲ ಪ್ರಕಾರ ಅವ್ರು ಕೆಲವು ಮಂದಿ ಕಡೆ ಹೇಳ್ತಾರು ಅಂದ್ರೆ ಏನೇನು ಹೇಳಿದಾರ ಅದು ಹೇಳ್ತಾರೆ. ನಾವು ಈ ಕಾರ್ಯಾಲಯಕ್ಕೆ ಇದು ಕಟ್ಟುವಾಗ ಮ್ಯಾಲೆ ಇಲ್ಲೊಂದು ಶೆಡ್ ಮಾಡಿದಾರೆ. ಆ ಶೆಡ್ಗೆ ಅಂದ್ರೆ ಇದು ಮಾಡೋದಕ್ಕೆ ನಾವು ರೊಕ್ಕ ಕೊಟ್ಟಿದ್ದೀವಿ 10 ಲಕ್ಷ ರೂಪಾಯಿ. 10 ಲಕ್ಷ ರೂಪಾಯಿ ಕೊಟ್ಟಿದ್ದೆವು. ಆಮೇಲೆ ಅದು ಬಹುಮಾನ ಅಲ್ಲಿ 7 ಲಕ್ಷ ರೂಪಾಯಿ ಜಮಾ ಐತಲ್ಲ, ಅದು 10 ಮತ್ತು 7 ಕೂಡಿ 17 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೇವೆ ಅಂತಾರೆ ಅವ್ರು. ನಮ್ದು ಏನಿತ್ತು ಅದು ಯಾವಾಗ ಅದು ಕೊಡೋದಿದ್ರು ಬಾಡಿಗೆ, ಅವಾಗ ಎಲ್ಲ ದುಡ್ಡು ನಾವು ಇಲ್ಲೇ ಕೊಡ್ತೇವೆ ಅಂತ ಹೇಳಿದಾರೆ. ಏನು 21 ಲಕ್ಷ ಏನು ಬರ್ತೈತಿ ಬಾಡಿಗೆ, ಅದು ನೀವು ಯಾರೂ ಬಾಡಿಗೆ ಕೊಡಬೇಡ್ರಿ ಅಂದ್ರೆ ಮೊನೋಪಲಿ ಮಾಡಿರೋದನ್ನು. ಇದಕ್ಕೆ ಗುಡಿಗೆ ಸಿಗೋದೈತನ್ನ ಯಾರೂ ಅದ್ರದ್ದು ಇದು ಮಾಡಲಿಲ್ಲ, ಅಪೇಕ್ಷೆ ಏನೂ ಹತ್ತಲಿಲ್ಲ. ಅವ್ರು ಬಾಡಿಗೆ ಕೊಟ್ಟರು ಎಲ್ಲ 100% ಇಲ್ಲೇ ಜಮಾ ಮಾಡ್ತೇವೆ ಅಂತ ಹೇಳಿದ್ರು ಅವ್ರು. ಆದ್ರೆ ಅದನ್ನ ಏನು ಮಾಡಿದಾರೋ 7 ಲಕ್ಷ ರೂಪಾಯಿ ಜಮಾ ತೋರಿಸಿದಾರಲ್ಲ, ಅದು ಇದ್ರೊಳಗೆ ತೋರಿಸದಾರ ಅವ್ರು. ಗಿಫ್ಟ್ ಇದನ್ನ ಬಕ್ಸಿಸ್ ಕೊಟ್ಟೇನಂತೇಳಿ.
ಆ್ಯಕ್ಚುಲಿ ಆ 17 ಲಕ್ಷ ರೂಪಾಯಿ ಸ್ಟ್ರೇಟ್ ವೇ ಕರೆಕ್ಟ್ ಜಮಾ ಆಗ್ಬೇಕದು. ಗುರ್ತದಲ್ಲ ನಿಮ್ಗೆ. ನಾ ಜಾಗ ಬಾಡಿಗೆ ಯಾರು ಬಾಕಿದವ್ರು ಯಾರೂ ಕೊಡೋದಿಲ್ಲ ಬಾಡಿಗೆ. ನಂದು ಜಾಗ ಐತಿ ಕೊಡ್ತೇನೆ, ಅದು ಇಲ್ಲೇ ದೇಣಿಗೆ ಅಂತ ಕೊಡ್ತೇನೆ ಅಂತ ಹೇಳಿದಾರೆ. ಆದ್ರೆ ಅದು 17 ಲಕ್ಷ ಡೈರೆಕ್ಟ್ ಆಗಬೇಕು. ಮತ್ತು ಬಕ್ಸಿಸ್ ಅವ್ರ ಹೆಸರಲ್ಲಿ ಏನಿತ್ತು ಆ ಎಲ್ಲ ಬಕ್ಸಿಸ್ ಜಮಾ ಆಗ್ಬೇಕಾಗಿತ್ತು. ಇನ್ನು 10 ಲಕ್ಷ ಮೇಲೆ ಎಷ್ಟೈತಿ ಎಲ್ಲ ಜಮಾ ಆಗ್ಬೇಕಾಯ್ತು. ಇವೆರಡೂ ನಮ್ದು ಪಾಯಿಂಟ್ ಐತಿ. ಮತ್ತೊಂದು ಇದು ಮ್ಯಾಲಿನ ಇದ್ರಾಗ ಏನಾಗತೈತಿ, ಅವ್ರು ಬಂದಿದ್ರಂದ್ರೆ ನಾವು ಇದರ ಬದ್ರ ಮಾತಾಡ್ಬೋದಿತ್ತು. ಈಗ ನಾ ಹೇಳಿ ಅಂದ್ರೆ ಏನಾಗ್ತೈತಿ, ಅದಕ್ಕೆ ಮತ್ತೊಂದು ಉತ್ತರ ರೆಡಿ ಮಾಡ್ಕೋತಾರೆ. ಅಂದ್ರೆ ಈಗ ಇಷ್ಟ ಲೆವೆಲ್ಗೆ ಹೋಗಿದಾರಂದ್ರೆ ಆ ಲೇಜರ್ ಶೇಕ್ ತಿದ್ದಾಗ ಅದಾರ. ನಮ್ದು ಎಲ್ಲಿ ಇದೈತಿ ಇದಕ್ಕೆ ಉತ್ತರ ಏನಂದ್ರೆ, ಯಾರ ಅವ್ರು ಹೇಳ್ತಾರಲ್ಲ ಅವ್ರು ಬಂದು ಇಲ್ಲಿ ಲಕ್ಷ್ಮೀ ಭಂಡಾರ ಮುಟ್ಬೇಕು. ನಾವು ಲಾಸ್ಟಿಗೆ ಅದ್ರ ಮೇಲೆ ಒಂದೇ ವಿಶ್ವಾಸ ಐತಿ ನಮ್ಗೆ, ಮತ್ತೆ ಬೇರೆ ಅದ್ರ ಮ್ಯಾಗ ವಿಶ್ವಾಸ ಇಲ್ಲ. ಆ ಸ್ಟೇಟಿಗೆ ನಾವು ತರ್ಬೇಕು. ಈ ಸಂದರ್ಭದಲ್ಲಿ ಗಜಾನನ್ ಕೊಳ್ಳಿ, ನಂದು ಮುಡ್ಶಿ, ರೋಹನ್ ನೇಸ್ರಿ, ಸುಭಾಷ್ ಕಾಸರಕರ್, ದೀಪಕ್ ಬಿಶೆ, ಸಂಜಯ್ ಹಿರೇಮಠ್, ಪ್ರಮೋದ್ ಹೊಸ್ಮನಿ, ಗಂಗಾರಾಮ್ ಭೂಸಗೋಳ್, ದಿನೇಶ್ ಕೋಳಿಕರ್, ಅಪ್ಪ ಮೋರೆ, ನಾರಾಯಣ್ ಕದಂ, ಸಂದೀಪ್ ದವಡ್ತೆ, ಸಚಿನ್ ಭೋಪಳೆ ಸೇರಿದಂತೆ ಊರಿನ ಜನರು ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.